ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಾ. ಸೊ ಈಗ ನೋಡಿ, ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆಗಿನ ಕಸ ಎಲ್ಲ ಒಡಿಸ್ಕೊಂಡು ರಂಗೋಲಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದನ್ನೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಫ್ರೈಡೇ ಆದರೂ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಕೋಲ್ಡ್ ಇರುತ್ತಲ್ವ, ಇಡೋಕ್ಕೆ ಆಗೋದಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಎದ್ದು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ನಾನಂತರ ಆಲ್ರೆಡಿ ಎದ್ದು ಎಲ್ಲ ಕಸ ಹೊಡ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಎಲ್ಲ ದೇವ್ರ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟು ದೇವ್ರ ಪೂಜೆನೇ ಮಾಡಿ ಮುಗಿಸೋದು, ಅದಾದ ನಂತರನೇ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗೋದಲ್ವ ಫ್ರೆಂಡ್ಸ್. ಇದಾದ ನಂತರ ಅದಕ್ಕೆ ಸ್ವಲ್ಪ ಬಾಣಲೆಯಲ್ಲಿ ಕೆಂಪು ಬೇಳೆನ ಹಾಕಿ ಸ್ವಲ್ಪ ಬೇಯಿಸಿದ್ದೆ ಫ್ರೆಂಡ್ಸ್ ಬಾಣಲೆಯಲ್ಲಿ. ಸೊ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಎಗ್ ದಾಲ್ ಫ್ರೈ ಹೇಗೆ ಮಾಡೋದು ಅಂತಂದರೆ, ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಹಾಕಿ ನಂತರ ತತ್ತಿನ ಹುಡ್ಕೋಬೇಕು ಫ್ರೆಂಡ್ಸ್, 3 ಅಥವಾ 4 ಹುಡ್ಕೊಂಡಾದ ನಂತರ ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಎಗ್ ಮಸಾಲ ಸಿಗುತ್ತಲ್ವ ಮಾರ್ಕೆಟ್ನಲ್ಲಿ, ಅದನ್ನೇ ತಂದೆ ನಾನು ಹಾಕ್ಕೊಂಡಿರೋದು ಫ್ರೆಂಡ್ಸ್. ಇದು ಬೇಕಾದರೆ ಆಪ್ಷನಲ್, ಇಲ್ಲಾಂದರೆ ನೀವು ಆ ಮಸಾಲ ಹಾಕ್ಕೊಂಡಿದ್ರೆ ನಡೆಯುತ್ತೆ. ನನಗೆ ಟೇಸ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ಇದನ್ನು ಹಾಕಿ ಬಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪ ಇದು ಬ್ರೌನ್ ಫ್ರೈ ಆಗೋವರೆಗೂ ಕೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗಾಗುತ್ತೆ ಅಂತ ನೋಡಿ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಸ್ವಲ್ಪ ನನಗೆ ಹೇಳಿ. ನೀವು ಮಾಡಿ ನೋಡಿ, ಚೆನ್ನಾಗಂದರೆ ತುಂಬ ಚೆನ್ನಾಗಾಗುತ್ತೆ, ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಪ್ಲೀಸ್ ವಾಚ್ ಮೈ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್, ಪ್ಲೀಸ್ ಯುವರ್ ಆಲ್ ಫ್ರೆಂಡ್ಸ್ ಶೇರ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಆಯಿತು ಫ್ರೆಂಡ್ಸ್. ಇದಾದಮೇಲೆ ಸ್ವಲ್ಪ ತತ್ತಿ ಎಲ್ಲ ಇದಾದಮೇಲೆ ಸ್ವಲ್ಪ ಇದಕ್ಕೆ ಬೇಳೆಯನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ, ಆ ಬೇಳೆನೆಲ್ಲ ಈ ತತ್ತಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಒಂದು 15 ನಿಮಿಷ ಈ ಥರ ಮಾಡಿಕೊಂಡ್ರೆ ಸೊ ಎಗ್ ದಾಲ್ ಫ್ರೈ ರೆಡಿ ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಕೊತ ನಾನು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.